5 ಕೋಟಿಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಕೈ ಕಾರ್ಯಕರ್ತೆ ಮಂಜುಳಾ ಅರೆಸ್ಟ್. ಸಚಿವ ಸತೀಶ್ ಆಪ್ತೆ ಅಂತ ಹೇಳಲಾಗ್ತಾ ಇತ್ತು. ಈ ಮಂಜುಳಾ ಫೆಬ್ರವರಿ 14ರಂದು ಉದ್ಯಮಿ ಬಸವರಾಜ್ ಅಂಬಿ ಕಿಡ್ನಾಪ್ ಆಗಿತ್ತು. ಬೆಳಗಾವಿ ಜಿಲ್ಲೆಯ ರಾಜಾಪುರದ ಬಸವರಾಜ್ ಅಂಬಿ ಕಿಡ್ನಾಪ್ ಆದಂತಹ ಉದ್ಯಮಿ. ಕಿಡ್ನಾಪ್ ಮಾಡಿ 5 ಕೋಟಿಗೆ ಆರೋಪಿಗಳು ಬೇಡಿಕೆಯನ್ನ ಇಟ್ಟಿರ್ತಾರೆ. ಕೇಸ್ ದಾಖಲಾದ 24 ಗಂಟೆಯಲ್ಲಿ ಬಸವರಾಜ್ ರಕ್ಷಣೆ ಮಾಡಲಾಗುತ್ತೆ. ಪ್ರಕರಣ ಸಂಬಂಧ 6 ಆರೋಪಿಗಳನ್ನ ಈಗ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ತನಿಖೆ ವೇಳೆ ಕಿಂಗ್ ಪಿನ್ ಮಂಜುಳಾ ಹೆಸರು ಬಹಿರಂಗವಾಗಿದೆ. ತಾಂತ್ರಿಕ ಸಾಕ್ಷ್ಯ, ಆರೋಪಿಗಳ ಹೇಳಿಕೆ ಆಧರಿಸಿ ಮಂಜುಳಾಳನ್ನ ಬಂಧಿಸಲಾಗಿದೆ. ನೋಡಿ, ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಕಾಣಿಸಿಕೊಂಡಂತಹ ಈಕೆ ಮಂಜುಳಾ ಏನು ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಆಗುತ್ತೆ. 5 ಕೋಟಿಗೆ ಆರೋಪಿಗಳು ಬೇಡಿಕೆಯನ್ನ ಇಟ್ಟಿರ್ತಾರೆ. ಇದರ ಕಿಂಗ್ ಪಿನ್ ಈ ಕೈ ಕಾರ್ಯಕರ್ತೆ ಮಂಜುಳಾ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಮಂಜುಳಾಳನ್ನ ಈಗ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಫೆಬ್ರವರಿ 14ರಂದು ಬಸವರಾಜ್ ಅಂಬಿ ಅನ್ನುವಂತಹ ಉದ್ಯಮಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ. ಕೇಸ್ ದಾಖಲಾಗಿ 24 ಗಂಟೆಯಲ್ಲಿ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸಹದೇವ್, ಗಮನಿಸ್ತಾ ಇರುವ ಹಾಗೆ ಈಗ ಕಿಡ್ನಾಪ್ ಆದಂತಹ 24 ಗಂಟೆಯಲ್ಲಿ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಮೇನ್ ಕಿಂಗ್ ಪಿನ್ ಮಂಜುಳಾ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಸಹದೇವ್? ಹೌದು ಮಧು ನಾಗರಾಜ್, ಏನು ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕಿಡ್ನಾಪ್ ಕೇಸ್ ಪ್ರಕರಣ ದಾಖಲಾಗಿತ್ತು. ಬಸವರಾಜ್ ಅಂಬಿ ಎನ್ನುವಂತಹ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಫೆಬ್ರವರಿ 14ರಂದು ಕಿಡ್ನಾಪ್ ಆಗಿ 5 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 18ನೇ ತಾರೀಕು ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಇದಾದ ಬಳಿಕ 24 ಗಂಟೆಯಲ್ಲಿ 6 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿರ್ತಾರೆ. ಇದರಲ್ಲಿ ಮುಖ್ಯವಾಗಿ ಈಶ್ವರ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಆತನನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೊಂದು ಅಂಶ ಬೆಳಕಿಗೆ ಬಂದಿರುವಂತದ್ದು. ಇದರ ಮುಖ್ಯ ಕಿಂಗ್ ಪಿನ್ ಯಾರಿದ್ದಾರೆ ಅವ್ರನ್ನು ಕೂಡ ಈಗಾಗಲೇ ಬಂಧಿಸುವಂತ ಕೆಲಸವನ್ನ ಘಟಪ್ರಭಾ ಪೊಲೀಸರು ಮಾಡಿರುವಂತದ್ದು. ಇಲ್ಲಿ ಮಂಜುಳಾ ಅನ್ನುವಂತಹ ಒಂದು ಗೋಕಾಕ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷೆಯನ್ನು ಕೂಡ ಈಗಾಗಲೇ ಬಂಧಿಸಿರುವಂತದ್ದು. ಈ ಮಂಜುಳಾ ಅನ್ನುವಂಥ ಆರೋಪಿ ಏನಿದ್ದಾರೆ ಸತೀಶ್ ಜಾರಕಿಹೊಳಿ ಆಪ್ತೆ ಅನ್ನುವಂಥದ್ದು ನಿಟ್ಟಿನಲ್ಲೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೆ ಆದ ಬಳಿಕ ಕೂಡ ಅವರ ಜೊತೆಗೆ ಓಡಾಟವನ್ನ ಮಾಡ್ಕೊಂಡಿದ್ರು. ಈ ಒಂದು ಅಂಶಗಳನ್ನ ಇಟ್ಕೊಂಡು ಕೆಲವೊಂದಿಷ್ಟು ಕಡೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಪೊಲೀಸರಿಗೆ ಲಭ್ಯ ಆಗಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 7 ಜನರನ್ನ ಈಗಾಗಲೇ ಬಂಧಿಸಿರುವಂತದ್ದು. ಮಂಜುಳಾ ಏನಿದ್ದಾಳೆ ಈಕೆ ಫೈನಾನ್ಸ್ ಹಣ ತೆಗೆದುಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನರಿಗೆ ವಂಚನೆ ಮಾಡಿದ್ದಾಳೆ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಈ ಒಂದು ಬಸವರಾಜ್ ಅಂಬಿ ಅನ್ನುವಂತಹ ಆರೋಪಿಯನ್ನ ಏನು ಕಿಡ್ನಾಪ್ ಮಾಡ್ತಾರೆ, ಕಿಡ್ನಾಪ್ ನಲ್ಲಿ 5 ಕೋಟಿ ರೂಪಾಯಿ ಡಿಮ್ಯಾಂಡ್ ಅನ್ನ ಮಾಡುತ್ತಾರೆ. ಈತ ಕೂಡ ಬಸವರಾಜ್ ಅಂಬಿ ಏನಿದ್ದಾನೆ ರಿಯಲ್ ಎಸ್ಟೇಟ್ ನಲ್ಲಿ ಸಾಕಷ್ಟು ಹಣವನ್ನು ಹೂಡಿರ್ತಾನೆ. ಆತನು ಕೂಡ ಕೆಲವೊಂದಿಷ್ಟು ಫ್ರಾಡ್ ಅನ್ನ ಮಾಡಿರ್ತಾನೆ. ಈತನನ್ನ ಕಿಡ್ನಾಪ್ ಮಾಡಿದರೆ ಸುಲಭವಾಗಿ ಪೊಲೀಸ್ ಠಾಣೆಗೆ ಕೂಡ ಹೋಗಲ್ಲ, ಈತನಿಂದ ಹಣ ಬಿಚ್ಚಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡು ಈಕೆನೆ ಮಂಜುಳಾ ಏನಿದ್ದಾಳೆ ಆಕೆನೆ ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡು ತನ್ನ ಮಗನನ್ನ ಅದರ ಜೊತೆಗೆ 6 ಜನರನ್ನ ಸೇರಿಸಿಕೊಂಡು ಕಿಡ್ನಾಪ್ ಸ್ಕೆಚ್ ಅನ್ನ ಮಾಡಿರ್ತಾರೆ. ಕಿಡ್ನಾಪ್ ಸ್ಕೆಚ್ ಆದ ಬಳಿಕ ಆತನನ್ನ ಕಿಡ್ನಾಪ್ ಮಾಡಿಕೊಂಡು ನಿಪ್ಪಾಣಿ ಭಾಗದಲ್ಲಿ ಆತನನ್ನ ಇರಿಸಿ ಆ ಬಳಿಕ ಅವರ ಏನು ಹೆಂಡತಿಗೆ ಕರೆ ಮಾಡಿ ಬ್ಲಾಕ್ ಮೇಲ್ ಎಲ್ಲ ಮಾಡಿರ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 7 ಜನರನ್ನ ಬಂಧಿಸಿ ಮಂಜುಳಾನನ್ನು ಕೂಡ ಬಂಧಿಸಿ ಹಿಂಡಲ್ಗಾ ಜೈಲಿಗೆ ಕಳಿಸಿರುವಂತದ್ದು. ಮಧು ನಾಗರಾಜ್. ಓಕೆ ಸಹದೇವ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.